ಬರ್ಲಿಕ್ಕೆ ರೆಡಿನಾ? ರೆಡಿ ಇದ್ದೀರಾ? ಎಸ್ ರೆಡಿ. 3, 2, 1. ಎಸ್ ಫೈನಲ್ ಪಂದ್ಯ ಆರಂಭ. ಒಂದೇ ಕ್ಷೇತ್ರದ ಎರಡು ಬಲಾಢ್ಯ ತಂಡಗಳು. ಆರಂಭದ ಮೊದಲನೇ ದಾಳಿಯಲ್ಲಿ ರಾಯಬಾಗ್ ಮತಕ್ಷೇತ್ರದ ಅಲ್ಲಿ ಕೂಡ ಫೈನಲ್ ಆಡಿದಂತಹ ತಂಡಗಳು ಇಲ್ಲ ಕಾದು ನಡುವ ನಿರೀಕ್ಷೆಯಲ್ಲಿ. ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾಟದಲ್ಲಿ ಫೈನಲ್ ಆಡಿದಂತ ಒಂದು ಕಡ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಚಿಂಚಲಿ ಮಾಯಕ್ಕನ ಪುಣ್ಯಲಯದಿಂದ ಆಗಮಿಸಿದಂತ ಜೈ ಮಾಕಳಿ ಚಿಂಚಲಿ ಒಂದು ಕಡೆ ಇದ್ದಾರೆ. ಅಲ್ಲಿಂದ 3 ಕಿಲೋಮೀಟರ್ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತು ಆಗಿರುವಂತಹ ಎರಡು ನಮ್ಮ ಜಿಲ್ಲೆಯ ಹೆಮ್ಮೆಯ ತಂಡಗಳ ನಡುವಿನ ರೋಚಕ ಫೈನಲ್ ಪಂದ್ಯಕ್ಕೆ ದಯವಿಟ್ಟು ವೇದಿಕೆಯ ಎಡಭಾಗದ ಗ್ಯಾಲರಿ ಇನ್ನೂ ಸ್ಥಳಾವಕಾಶ ಇದೆ. ಇಲ್ಲಿ ನಿಂತ ಎಲ್ಲ ಪ್ರೇಕ್ಷಕರೇ ತಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ತಾವೆಲ್ಲ ಕೂಡ ಗ್ಯಾಲರಿಯಲ್ಲಿ ಆಸೀನರಾಗಿ ಆದ್ಮೇಲೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ. ಗ್ಯಾಲರಿ ಇದೆ, ಅದ್ರಲ್ಲಿ ಕೆಲವು 6-7 ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ದೀರಿ. ಒಂದ್ ಸ್ವಲ್ಪ ಮೇಲ್ಗಡೆ ಸರ್ಕೊಂಡು ಅವ್ರಿಗೆಲ್ಲ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಹಾಗೆ ನಮ್ಮೆಲ್ಲ ಸಿಬ್ಬಂದಿಯವರು ಸಹಕರಿಸಬೇಕಲ್ಲಿ ಒಂದ್ ಸ್ವಲ್ಪ ಸ್ಥಳಾವಕಾಶ ಮಾಡ್ಬಿಟ್ಟು ದಯವಿಟ್ಟು ಕಾರ್ನರ್ ಅಲ್ಲಿ ನಿಂತಿರ್ತಕ್ಕಂಥವ್ರಿಗೆ ಗ್ಯಾಲರಿ 11 ಸ್ಟೆಪ್ಗಳ ಗ್ಯಾಲರಿ ಇದೆ, ಅದು ದಯವಿಟ್ಟು ಎಲ್ಲ ಗ್ಯಾಲರಿಯನ್ನು ಉಪಯೋಗಿಸಿಕೊಳ್ಳಿ. ರಾಜ್ಯ ತಂಡ ಪ್ರಸಿದ್ಧ ರಾಷ್ಟ್ರೀಯ ತಾರ ದಾಳಿ ಭಾಗದಲ್ಲಿ ಎರಡು ತಂಡದಲ್ಲಿ ಬಲಿಷ್ಠವಾದಂತಹ ಆಟಗಾರ್ತಿಯರ ನಡುವಿನ ರೋಚಕ ಪಂದ್ಯ. ಅಲ್ಲಿ ಪಂದ್ಯ ಇದೆ. ಈ ವರ್ಷದ ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ ಕಾದು ನಡುವ ನಿರೀಕ್ಷೆಯಲ್ಲಿ ಹಾಗೇನೆ ದಯವಿಟ್ಟು ಆ ಎಲೆಕ್ಟ್ರಿಕಲ್ ಯಾರು ಟಚ್ ಮಾಡಬೇಡಿ. ಪ್ರೇಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಆ ಲೈಟ್ ಟವರ್ಗಳಿಗೆ ಯಾರು ಟಚ್ ಮಾಡಬೇಡಿ. ಹೈ ಟೆನ್ಷನ್ ಸಪ್ಲೈ ಇದೆ ಅಲ್ಲಿ. ಬರ್ತಿರುವಂತ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಯ ಗ್ರ್ಯಾಂಡ್ ಫಿನಾಲೆ. Ramesh, small children are sitting. Take them out. Small boys. ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ ಮದುವೆ ದಾಳಿ ಭಾಗದಲ್ಲಿ ಚಿಂಚಲಿ ಮಲ್ಲಿದ ಆಟಗಾರ್ತಿ ಬೇಡಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಎಂತ ಒಂದು ಅದ್ಭುತ ದಾಳಿ ಬರ್ತಾ ಇದೆ. ಬಲಿಷ್ಠವಾದ ರೈಟ್ ಕವರ್ ಭಾಗದಲ್ಲಿ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತದಲ್ಲಿ ಒಗ್ಗಟ್ಟಿನಲ್ಲಿ ಬಲಗಳ ನಡುವಿನ ರೋಚಕ ಇದು ಫೈನಲ್ ಕದನ. ರಾಷ್ಟ್ರೀಯ ತಾರ ಚಿಂಚಲಿ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ್ತಿ ಅಕ್ಕಡದಲ್ಲಿ ಬಲಿಷ್ಠವಾದ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಎಚ್ಚರಿಕೆ ಹೆಜ್ಜೆ ಇಡ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯವನ್ನು ಆಡ್ತಾ ಇದ್ದಾರೆ. 5-4ರಲ್ಲಿ ಪಂದ್ಯ ಸಾಗ್ತಾ ಇದೆ. ಬಹಳ ಒಂದು ರೋಚಕ ಅನಾನಿ ಪಂದ್ಯ. ಇದು ಫೈನಲ್ ಪಂದ್ಯ. ಈ ವರ್ಷದ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡುತ್ತಿರುವ ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಪತನ. ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ ತಲಾ 15,000. ಅದರ ಜೊತೆಗೆ ಆಕರ್ಷಕವಾದಂತಹ ಟ್ರೋಫಿಗಳ ವಿತರಣೆ ಕೂಡ ಆಗಲಿದೆ. ಎಷ್ಟೊಂದು ಕಬಡ್ಡಿ ಅತಿ ಸಂತೋಷದಿಂದ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತಹ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ಜೊಲ್ಲೆ ಗ್ರೂಪ್ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. 6-4ರಲ್ಲಿ ಪಂದ್ಯ ಕಾದು ನಡುವ ನಿರೀಕ್ಷೆ ಇದೆ. 5 ಜನ ಆಟಗಾರರು. ಬಜರ್ ಸೌಂಡ್ ಬರ್ತಾ ಇದೆ. ಬಲಿಷ್ಠವಾದಂತಹ ಟ್ಯಾಕಲ್. ರೈಡರ್ ಇಸ್ ಔಟ್. ಪಾಯಿಂಟ್ ಜೈ ಮಾಕಾಳಿ ಚಿಂಚಲಿ. 7-4ರಲ್ಲಿ ಪಂದ್ಯ ಸಾಗ್ತಾ ಇದೆ. ಆರಂಭದಲ್ಲಿ ಜೈ ಮಾಕಾಳಿ ಚಿಂಚಲಿ ತಂಡ ಮುನ್ನಡೆಯಲ್ಲಿ. ಬಹಳ ಒಂದು ರೋಚಕವಾದಂತಹ ಘಟ್ಟ. ಇದು ಫೈನಲ್ ಘಟ್ಟ.
ಕಾದು ನಡುವ ನಿರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಮುಖಾಮುಖಿಯಾದಂತಹ ಆಟಗಾರ್ತಿಯರು ಮತ್ತೊಮ್ಮೆ ಇಲ್ಲಿವರೆಗೆ ಸೋತಿಲ್ಲ. ಈ ಒಂದು ಪಂದ್ಯದಲ್ಲಿ ಒಬ್ರು ಗೆಲ್ಲಬೇಕಾದ್ರೆ ಒಬ್ರು ಸೋಲಲೇಬೇಕಾದಂತಹ ಸಂದರ್ಭದಲ್ಲಿ ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಆರಂಭಗೊಂಡಿದ್ದು. ಮತ್ತೊಮ್ಮೆ ಬಿರಡಿ ಮಲ್ಲದ ಆಟಗಾರ್ತಿ ಚಿಂಚಲಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ಮಹಿಳಾ ವಿಭಾಗದ ಫೈನಲ್ ಪಂದ್ಯ ಮುಗಿದ ನಂತರ ಪುರುಷರ ಫೈನಲ್ ಪಂದ್ಯ ಆರಂಭಗೊಳ್ಳಲಿದೆ. ಬರಬೇಕು. ಇದು ನಿಮಗೆ ಕೊನೆ ಕಡೆ ಬನ್ನಿ. ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕ್ರಿ ಅಕಾಡೆಮಿ ಚಿಂಚಲಿ. ಎರಡು ರಾಯಬಾಗ್ ಮತಕ್ಷೇತ್ರ 8-5 ಪಂದ್ಯ ರಾಯಬಾಗ್ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಫೈನಲ್ ಆಡಿದಂತಹ ತಂಡಗಳು ಇವತ್ತಿನ ಚಿಕ್ಕೋಡಿ ಅನ್ನ ಪಂದ್ಯವನ್ನ ಆಡ್ತಾ ಇದ್ದಾರ. ಗೆಲುವಿನ ಚಿಂಚಲಿ ತಂಡದ ಆಟಗಾರ್ತಿಯರು ಪಡೆದುಕೊಂಡಿದ್ದರು. ಇಲ್ಲಿ ಯಾರು ಗೆಲ್ತಾರಂತ ಕಾದು ನಡುವ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನ ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ದೊಡ್ಡ 10-6 ಪಂದ್ಯ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟೊತ್ತು ಅಂಕದ ಘೋಷಣೆ ಆಗುವ ಸಾಧ್ಯತೆಯಲ್ಲಿ. ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ. 1, 2, 3 ಒಂದು ಸೂಪರ್ ಚಪ್ಪಾಳೆ ಬರಲಿ ಆಗ್ತಾ ಜೋರಾದ ಚಪ್ಪಾಳೆ. 13-6 ಪಂದ್ಯ 13-6. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಿಡಿ ಬಲದ ಆಟಗಾರ್ತಿಯ ಅಂಕಣದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಹಿಂದಿನ ದಾಳಿಯಲ್ಲಿ ಸೂಪರ್ ರೈಡ್ ಮಾಡಿದಂತ ಆಟಗಾರ್ತಿ ರಾಷ್ಟ್ರೀಯ ತಾರೆ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಎಂತ ಒಂದು ರಣರೋಚಕ ಪಂದ್ಯ. ಮತ್ತೊಮ್ಮೆ ಸುಸುಕ ಅಂತ ಇದ್ದಾರೆ. ಮತ್ತೊಂದು ಅಂಕದ ಸಂಪಾದನೆಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಗೆದ್ದಿರುವಂತಹ ತಂಡಗಳು ಇವತ್ತಿನ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಯ ಗ್ರ್ಯಾಂಡ್ ಫೈನಲ್ ಪಂದ್ಯಾವಳಿಯ ರೋಚಕ ಕದನ. ಹದಿನಾಲ್ಕು 6 ಪಂದ್ಯ ಬಿಡುವಿಲ್ಲದ ನಿರಂತರವಾಗಿ ಕಟ. 1+2 3 5 goes to ಚಿಂಚಲಿ. ಚಿಂಚಲಿ ಮಾಯಕ್ಕಿಗೆ 18-6 ಪಂದ್ಯ ಸಾಗ್ತಾ ಇದೆ. 12 ಅಂಕದ ಬೃಹತ್ ಅಂತರದಲ್ಲಿ ಜೈಮಾಕಳಿ ಚಿಂಚಲಿ. ಧನ್ಯವಾದಗಳು. ಎಲ್ಲಮ್ಮನ ಭಕ್ತರು ಕೂಡ ಬಂದಿದ್ದಾರೆ. ಈ ಬಾರಿ ಬಲಿಷ್ಠ ದಾಳಿಗಾರ್ತಿಯ ಆಟಗಾರ್ತಿಯರು ಕೂಡ ದ್ವಿತೀಯಾರ್ಧದಲ್ಲಿ ನಿಧಾನಗತಿಯಲ್ಲಿ ಪಂದ್ಯ ಕಂಬ್ಯಾಕ್ ಮಾಡಲಿಕ್ಕೆ ಪ್ರಯತ್ನದಲ್ಲಿ ಸಾಗುತ್ತಾ ಇದ್ದಾರೆ. ಎರಡು ತಂಡದ ಆಟಗಾರ್ತಿಯರಿಗೆ ಒಂದು ಸಲ ಕೈ ಕಟ್ಟಿ ಕೂತಂತ ಪ್ರೇಕ್ಷಕರು ಒಂದು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರಲಿ ಆತ್ಮಾರ. ನಿಮ್ಮ ಚಪ್ಪಾಳೆನೆ ಆಟಗಾರರಿಗೆ ಪ್ರೋತ್ಸಾಹ. 18-8 ಪಂದ್ಯ 10 ಅಂಕದ ಅಂತರ. ಬಲಾಢ್ಯ ತಂಡಗಳ ನಡುವಿನ ರೋಚಕ ಕದನ. ಇದು ಫೈನಲ್ ಕದನ. 2 ತಿಂಗಳ ಕಾಲ ನಿರಂತರವಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿಯನ್ನ ಸಂಘಟನೆ ಮಾಡಿ ಆ ಒಂದು ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಗುರುತಿಸಿ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನ ನೀಡಿ ಇವತ್ತಿನ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡಿರುವಂತ ನಮ್ಮ ಭಾಗದ ಕರ್ನಾಟಕ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ, ನಮ್ಮ ಭಾಗದ
ಲೋಕಸಭಾ ಮತಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಸಂಸದರಾಗಿರುವಂತ ಸನ್ಮಾನ್ಯ ಶ್ರೀ ಅಣ್ಣಾಸಾಬಣ್ಣ ಜೊಲ್ಲೆರವರಿಗೆ ನಾವು ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಆದ್ಮೇಲೆ 2 ತಿಂಗಳ ಕಾಲ ಸತತವಾಗಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ವಿಧಾನಸಭಾ ಮತಕ್ಷೇತ್ರವನ್ನು ಕಲ್ಪಿಸಿಕೊಟ್ಟಿರುವಂತ ಜೊಲ್ಲೆ ಗ್ರೂಪ್ಗೆ ಮತ್ತು ಜೊಲ್ಲೆ ಪರಿವಾರಕ್ಕೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನ್ಯೂಸ್ ಸ್ಪೋರ್ಟ್ಸ್ ಕ್ಲಬ್ ಅಕಾಡೆಮಿ ಚಿಂಚಲಿ ಬರಪ್ಪ, ಜಲ್ದಿ ಬರಬೇಕು. ಈ 2 ತಂಡಗಳು ಬೇಗ ನಿಮ್ಮ ಮೈದಾನದಲ್ಲಿ ಬರಬೇಕು. ಅಂತಿಮ ಪಂದ್ಯಕ್ಕಾಗಿ ನ್ಯೂಸ್ ಸ್ಪೋರ್ಟ್ಸ್ ಕ್ಲಬ್ ಮೇಕರಿ ಅಕಾಡೆಮಿ ಚಿಂಚಲಿ. ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ ಮಾಡು ಇಲ್ಲವೇ ಅಂಕ ಪಡೆಯಲೇಬೇಕಾದಂತ ಒತ್ತಡ. 18-8 ಪಂದ್ಯ ಇದೆ. 10 ಅಂಕದ ಅಂತರ. ಕಾದು ನಡುವ ನಿರೀಕ್ಷೆಯಲ್ಲಿ ಬೋನಸ್ ಜೊತೆಗೆ ವಾಪಸ್ ಹಾರಾಗ್ತಾ ಇದ್ದಾರೆ. ಬಿಡಿ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಡ್ಡಿ. 19-8 ಪಂದ್ಯ. ಬಲವೊಂದು ರುಚಿಕ ಅನಾನೇವಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ ಸಾಗುತ್ತಾ ಇದೆ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ಡಬಲ್ ಟೈಮ್ ಹಾಲ್ಟ್ ಬರ್ತಾ ಇದೆ. ಬಲಿಷ್ಠವಾದಂತ ಟ್ಯಾಕಲ್ಗೆ ಬಂಧನ. ಇಪ್ಪತ್ತು 8 ಪಂದ್ಯ. ಇದು ಮತ್ತೊಮ್ಮೆ ಚಿಂಚಲಿ ಬಲದ ವೇಗದ ದಾಳಿಗಾರ್ತಿ, ಪ್ರಮುಖ ಆಟಗಾರ್ತಿ ದಾಳಿ ಭಾಗದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಪಂದ್ಯವನ್ನು ಆಡ್ತಾ ಇದ್ದಾರೆ. ಇದೆ 12 ಅಂಕದ ಬೃಹತ್ ಅಂತರ. ಕಾದು ನಡುವ ನಿರೀಕ್ಷೆಗೂ ಮೀರಿ ಹರಿದು ಬಂದ ಜನಸಾಗರದಲ್ಲಿ ಮೋಡಿ ಬರುತ್ತಿರುವಂತ ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಮ್ಯಾಟ್ ಮಾರ್ಷಲ್ಸ್ ಅಂಬದ ದಾಳಿಯಲ್ಲಿ ಚಿಂಚಲಿ ತಂಡದ ವೇಗದ ದಾಳಿಗಾರ್ತಿ. 2 ತಂಡಗಳಲ್ಲಿ ರಾಷ್ಟ್ರೀಯ ತಾರೆಗಳನ್ನು ಒಳಗೊಂಡಿರುವಂತಹ 2 ಅನುಭವಿ ತಂಡಗಳ ನಡುವಿನ ರೋಚಕ ಕದನ. ಇದು ಫೈನಲ್ ಕದನ. ಜಯದ ಮಾಲೆ ಯಾರ ಪಾಲಿಗಂತ ಕಾದು ನಡುತ್ತಿರುವಂತಹ ಕಾತುರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದ ಶೀಘ್ರದಲ್ಲಿ ಉತ್ತರ. Both team captains are coach. Remaining 5 minutes play. 29 ಪಂದ್ಯ ಇದೆ. 29 in favor of ಚಿಂಚಲಿ. ಆರಂಭದ ಉದ್ದಗಲೂ ಕೂಡ ಜೈ ಮಹಾಕಾಳಿ ಚಿಂಚಲಿ ತಂಡ ಮುನ್ನಡೆ. ಮತ್ತೊಂದು ಮಿಸ್ಟೇಕ್ ಆಗ್ತಾ ಇದೆ. ನೇರವಾದಂತ ದಾಳಿ ಭಾಗದಲ್ಲಿ ಬಿಲ್ಡಿ ತಂಡದ ಆಟಗಾರ್ತಾ ಇದ್ದಾರೆ. ಸೆಕೆಂಡ್ ಹಾಫ್ ಟೈಮ್ ಔಟ್. ಪಂದ್ಯ ಆರಂಭದಲ್ಲಿ ಡೋ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. ನ್ಯೂಸ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ವೇಗದ ದಾಳಿಗಾರ್ತಿಗೆ ಕೈಗೆ ಬಂದು ತುತ್ತು, ಬಾಯಿಗೆ ಬೀಳಿಲ್ಲ. ದಯವಿಟ್ಟು ಕುತ್ಕೊಳ್ಳಿ ಅನ್ನಾರ, ಅಲ್ಲೇ ಮುಂದ್ಗಡೆ ದಯವಿಟ್ಟು ಕುತ್ಕೊಳ್ಳಿ, ಸಹಕಾರ ಮಾಡಿ ಆಗ್ತಾರೆ. ಇದು ನಿಮ್ಗೋಸ್ಕರ. ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕರಿ ವರ್ಸಸ್ ಅಕಾಡೆಮಿ ಚಿಂಚಲಿ. Please report on the ground immediately. ಹನ್ನೊಂದು 20 ಪಂದ್ಯ. ಕೆಲವೇ ಕ್ಷಣಗಳಲ್ಲಿ ಅಂಕನ ಒಂದರ ಅಂಕ. This is the last call. Listen here, this is the last call. New Sports Club Mekri and Academy Chinchley. This is the last. Report immediately on the ground. Hurry up. ಸುಪಟಗಲಾನ್ ದಯವಿಟ್ಟು 3 ಜನ ಆಟಗಾರ್ತಿಯರು ಮತ್ತೊಮ್ಮೆ ಬಿಟ್ಟು ತಂಡದ ಆಟಗಾರ್ತಿ ಮಿಸ್ಟೇಕ್ ಆಗ್ತಾ ಇದೆ. ಅಲ್ಲಿ ಇದ್ದಾರೆ ಕೊನೆಯ 3 ನಿಮಿಷ. ದಯವಿಟ್ಟು ಪ್ರೇಕ್ಷಕರೇ, ಯಾರು ಗೆಲ್ತಾರೆ? ಯಾರು? ಗೋಪಾಲ್ ಸರ್, ಇನ್ನು ಪಂದ್ಯ ಮುಗಿದಿಲ್ಲಲ್ಲ. ದಯವಿಟ್ಟು ಮೇಕ್ಲಿ ತಂಡದ ಆಟಗಾರರು ದಯವಿಟ್ಟು ವೇದಿಕೆಗೆ ಬರಬೇಕು, ಬೇಗನೆ ಮೈದಾನಕ್ಕೆ ಬರಬೇಕು. ಈಗಾಗಲೇ ಕೊರೆಯನ್ನು ಕಟ್ಟಾಗಿದೆ ತಮಗೆ. ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆಗೆ ತಂಡಕ್ಕೆ ಆಶ್ರಯ ಆದ ಆಟಗಾರ್ತಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬ್ಲೂ ತಂಡವನ್ನ ಆಡಿದಂತ ಆಟಗಾರ್ತಿ
ಸುಪಡಿಗಲಾಡಿದ ಅಂಗಣದ ಬಲಭಾಗದಲ್ಲಿ 2 ಜನ ಆಟಗಾರ್ತಿಯರು ಕಾದು ನೋಡುವ ನಿರೀಕ್ಷೆಯಲ್ಲಿ ಲೋಣ ಅಂಕದ ಸಂಪಾದನೆಯಾಗಿ ಹರಸಾಹಸವನ್ನು ಪಡೆದಿರುವಂತಹ ಆಟಗಾರ್ತಿ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಅದ್ಭುತವಾದ ಪ್ರಯತ್ನದಲ್ಲಿ 12-21ರಲ್ಲಿ ಪಂದ್ಯ. ಯಾವುದೇ ಆದ ಮ್ಯಾಚ್ ಚಿಂಚಲಿ ತಂಡದ ಆಟಗಾರ್ತಿ ಹಿಂದಿನ ದಾಳಿಯಲ್ಲಿ ಬೋನಸ್ಗೆ ವಾಪಸ್ ಆದಂತಹ ಆಟಗಾರ್ತಿ ವಿಕ್ರಮ್ ದೇಸಾಯಿ. ನನ್ನ ಧ್ವನಿ ಕೇಳಿಸ್ತಾ ಇದೈತಿ ನಿಮ್ಗ? ಜಲ್ದಿ ಬರಬೇಕು. ಮೇಕಳಿ ತಂಡ ಬನ್ನಿ. ಲಾಸ್ಟ್ 2 minutes ಗೋ. ಕೊನೆಯ 2 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗೆ ಅಂತ ಕಾತುರದಿಂದ ಕಾಯುತ್ತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. 23-13ರಲ್ಲಿ ಪಂದ್ಯ ಆರಂಭದ ಉದ್ದಗಲೂ ಕೂಡ ಚಿಂಚಲಿ ತಂಡ ಮುನ್ನಡೆ. 23-13ರಲ್ಲಿ ಪಂದ್ಯ ಇದೆ. 23-13 ಇನ್ ಫೇವರ್ ಆಫ್ ಜೈ ಮಹಾಕಾಳಿ ಚಿಂಚಲಿ. ಪುರುಷ ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ಮೇಕ್ಲಿ ತನ್ನ ಅಂಕಣವನ್ನ ಪ್ರವೇಶಾತಿಯನ್ನ ಪಡೀತಾ ಇದೆ. ಚಿಂಚಲಿ ವಿಕ್ರಮ್ ದೇಸಾಯಿ. 24-14ರಲ್ಲಿ ಪಂದ್ಯ. ಲಾಸ್ಟ್ ಮಿನಿಟ್ 1 ನಿಮಿಷದ ಆಟ. ಚಿಂಚಲಿ ತಂಡದ ಆಟಗಾರರು ಬೇಗನೆ ಬರದೇ ಇದ್ರೆ ಬಂದಿರುವಂತಹ ತಂಡವನ್ನ ವಿಜಯಶಾಲಿ ಮಾಡುವಂತ ಪ್ರಸಂಗ ಬರ್ತದೆ. ಬಂದ್ರು. ಎಂಥ ಪ್ರಯತ್ನದಲ್ಲಿ 24-14ರಲ್ಲಿ ಪಂದ್ಯ. ಎಸ್, ಈಗಾಗಲೇ ಅಕಾಡೆಮಿ ಚಿಂಚಲಿ ತಂಡ ಕೂಡ ಮೈದಾನವನ್ನ ಪ್ರವೇಶಾತಿಯನ್ನ ಪಡೀತಾ ಇದೆ. ಅಲ್ಗುರ್ ಸರ್, ಸ್ಟಾರ್ಟ್ ದ ಮ್ಯಾಚ್. ರಮೇಶ್ ಸರ್ ಸ್ಟಾರ್ಟ್ ಮಾಡಲಿ. ಸುಪಡಿಗಲಾನ್ 26-14ರಲ್ಲಿ ಪಂದ್ಯ. ಎಂದ ಕಾದು ನಡುವ ಕ್ಷಣಗಳ ಇದು ಸೂಪರ್ ಟ್ಯಾಕಲ್. Yes, the match is over win by Chinchali. ರಮೇಶ್ ಸರ್ ಸ್ಟಾರ್ಟ್ ಮಾಡಲಿ.